ನಮಸ್ಕಾರ ರೈತ ಬಾಂಧವ್ರೆ. ನನ್ನ ಹೆಸರು ರಮೇಶ್ ಹೂಗಾರ್ ಅಂತ ಹೇಳಿ ಕಾವೇರಿ ಕಂಪನಿಯಲ್ಲಿ ಏರಿಯಾ ಬಿಸ್ನೆಸ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತೀನಿ. ಇವತ್ತಿನ ಒಂದು ಕ್ಷೇತ್ರೋತ್ಸವ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲಾ ರೈತ ಬಾಂಧವರಿಗೆ ನಮ್ಮ ಕಾವೇರಿ ಕಂಪನಿ ವತಿಯಿಂದ ಹೃದಯಪೂರ್ವಕ ಸ್ವಾಗತ. ನಾವು ಇವತ್ತಿನ ದಿವಸ ಬಾಬಾಗೌಡ ನಾಗಪ್ಪಗೌಡ ಪಾಟೀಲ್ ಅನ್ನೋರ್ ಹೊಲದಲ್ಲಿ ಕಾವೇರಿ ಬಂಪರ್ ಅಂತಕ್ಕಂಥ ಬೀಜವನ್ನ ಕ್ಷೇತ್ರೋತ್ಸವ ಸಮಾರಂಭ ಮಾಡಿದೀವಿ. ಈ ತಳಿಯ ಒಂದು ಪ್ರಮುಖ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ನೀವು ನೋಡ್ಬೋದು. ಈ ತಳಿ ಏನಂದ್ರೆ ಮೀಡಿಯಂ ಹೈಟ್ ಇರ್ತೈತಿ. ಅದಾದ್ಮೇಲೆ ಒಂದು ಗಿಡದಲ್ಲಿ ಸರಿ ಸುಮಾರು 18ರಿಂದ 20 ಉದ್ದನೆಯ ಕೊಲ್ಲೆಗಳು ಇರ್ತಾವ. ಒಂದು ಕೊಲ್ಲೆಯಲ್ಲಿ ನೀವು ನೋಡ್ಬೋದು ನೋಡ್ರಿ 7ರಿಂದ 8 ದಪ್ಪನೆಯ ಕಾಯಿಗಳು ಇರ್ತಾವ. ಕಾಯಿ ಸೈಜ್ ಫುಲ್ ದಪ್ಪ ಇರ್ತದ. ಒಂದು ತೊಳೆಯಲ್ಲಿ ಸರಿ ಸುಮಾರು 8ರಿಂದ 9 ಸದೃಢವಾದ ದಪ್ಪ ಕಾಳುಗಳು ಇರ್ತಾವ. ದಪ್ಪ ಕಾಳು ಇರೋದ್ರಿಂದ ನಿಮ್ಗೆ ತೂಕನೂ 6.5 ಗ್ರಾಮ್ ವರೆಗೂ ತೂಕ ಬರ್ತೈತಿ. ಅದಾದ್ಮೇಲೆ ಈ ತಳಿಯ ನೀವು ಹಿಂದ ಇದು ಮಾಡಿ ನೋಡಿದ್ರೆ ಮುಳ್ಳುಗಳಿರೋದ್ರಿಂದ ನಿಮ್ಗ ರಸ ಹೀರ ಕೀಡೆಯನ್ನು ಕೂಡ ಬಹಳ ಕಡಿಮೆ ಐತಿ. ಈ ಒಂದು ತಳಿ ಏನೈತಿ ಅಂದ್ರೆ ಎಲ್ಲಾ ಒಂದು ಹವಾಮಾನದಾಗ ನೀರಾವರಿ ಆಗಿರ್ಬೋದು, ಒಣ ಬೇಸಾಯ ಆಗಿರ್ಬೋದು, ಎರಿ ಆಗಿರ್ಬೋದು, ಮಸುಬು ಆಗಿರ್ಬೋದು, ಎಲ್ಲಾ ಒಂದು ಹವಾಮಾನಕ್ಕೂ ಸೂಕ್ತವಾದ ಒಂದು ತಳಿ ಐತಿ. ಅದಾದ್ಮೇಲೆ ಈ ಒಂದು ತಳಿಯ ಬೇಸಾಯ ಪದ್ಧತಿ ಯಾವ ತರ ಮಾಡಿದ ರೈತರಂದ್ರ ನೀವು ನೋಡ್ಬೋದು. ಸಾಲಿನ ಸಾಲಿಗೆ 5 ಫೂಟ್ ಇಟ್ಟಿದ್ದಾರೆ. ಗಿಡದಿಂದ ಗಿಡಕ್ಕೆ 1-2 ಫೂಟ್ ಅಂತರ ಐತಿ. ಈ ತರ ಬೇಸಾಯ ಪದ್ಧತಿ ಮಾಡಿದಾರ. 1 ಎಕರೆಯಲ್ಲಿ ಸರಿ ಸುಮಾರು ನಿಮ್ಗೆ 4,500ರಿಂದ 5,000 ವರೆಗೂ ಸಸಿ ಕುಂದಿರ್ತಾವ. ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಈ ಗಿಡದಲ್ಲಿ ಕೌಂಟ್ ಮಾಡಿದೀವಿ 120 ಕಾಯಿಗಳ ಸಂಖ್ಯೆ. 120 ಬೇಡ ನಮ್ಗೆ. ನಾವು ಬೇರೆ ಎಲ್ಲೇ ಕೌಂಟ್ ಮಾಡಿದ್ರು ಕೂಡ 80ರಿಂದ 100 ಕಾಯಿ ಅಂತೂ ಪಕ್ಕ ಅದಾವ. 80-100 ಬೇಡ, 60 ಹಿಡಿದ್ರು ಕೂಡ ಒಂದು ಗಿಡದಲ್ಲಿ ನಮ್ಗೆ ಸರಿ ಸುಮಾರು ಒಂದು 360ರಿಂದ 400 ಗ್ರಾಮ್ ವರೆಗೂ ತೂಕ ಬರ್ತೈತಿ. 1 ಎಕರೆಯಲ್ಲಿ 5,000 ಸಸಿ ಕುಂತು ಅಂದ್ರೆ ನಿಮ್ಗೆ 18ರಿಂದ 20 ಕ್ವಿಂಟಲ್ ಇಳುವರಿ ಬರ್ತಕ್ಕಂಥ ಒಂದು ಉತ್ತಮವಾದ ತಳಿ ನಮ್ಮ ಕಾವೇರಿ ಬಂಪರ್ ಐತಿ. ಇಂಥ ಒಂದು ತಳಿನ ನೀವು ಎಲ್ಲಾ ರೈತ ಬಾಂಧವರು ಉಪಯೋಗ ಮಾಡ್ಕೊಂಡು ಲಾಭ ಪಡ್ಕೋಬೇಕಾಗಿ ನನ್ನ ಒಂದು ವಿನಂತಿ.